6 ಓವರ್ಗಳ ಪಂದ್ಯಾಟ. ಇಲ್ಲೇ ಇದ್ದಾರೆ ಅಣ್ಣ, ಇಲ್ಲೇ ಇದಾರೆ ಅಣ್ಣ, ವಿಜಯಪುರ ಇಲ್ಲೇ ಇದ್ದಾರೆ. ಆರಂಭಿಕ ಗಾರಿಗೆ ಭಾಗದಲ್ಲ ವಿಜಯ್, ಸ್ಟ್ರೈಕ್ ರೂಪದಲ್ಲಿ ಶೇಖರ್, ನಾನ್ ಸ್ಟ್ರೈಕ್ ರೂಪದಲ್ಲಿ ಸಂಜು. ಆರಂಭಿಕ ಹಂತದಲ್ಲಿ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಬಿಬಿಎಂಪಿ ತಂಡ ಮೊದಲು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. ಈ ದಿನದ 2ನೇ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಪಂದ್ಯಾಟವನ್ನು ಬೇಗ ಮುಂದುವರಿಸಿ. ವಿಜಯ್ ಮೊದಲ ಚೆಂಡಿಗಾಗಿ ಆರಂಭಿಕ ಎಸೆತ ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ ಮಾಡಿದ್ರು. ಲಾಂಗ್ ಆನ್ ವಿಭಾಗದಲ್ಲಿ ಒಂದು ದೊಡ್ಡ ಹೆಚ್ಚುವರಿಯ ಸೇರ್ಪಡೆ ಆಗ್ತಾ ಇದೆ. ತಂಡದ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಸಂಜು ಸ್ಟ್ರೈಕ್ ಅನ್ನು ಪಡ್ಕೊಳ್ತಿದ್ದಾರೆ. ಸಂಜುಗೆ ಎಸೆದ ಚೆಂಡು ಸ್ವಿಚ್ ಗಳಿಸುವಂತ ಪ್ರಯತ್ನ ಥರ್ಡ್ ಮ್ಯಾನ್ ರೂಪದಲ್ಲಿ ಸಾಗ್ತಾ ಇದೆ. ತನ್ಮೂಲಕ ಕೊಂಚ ಕ್ಷೇತ್ರ ರಕ್ಷಣೆ ಎಳವಿಕೆಯನ್ನು ಕಂಡುಕೊಂಡ್ರೆ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಮೂರನೇ ಚೆಂಡಿಗಾಗಿ ಮತ್ತೆ ವಿಜಯ್. ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ ಸಫಲತೆಯನ್ನು ಪಡ್ಕೊಂಡ್ರು ತನ್ಮೂಲಕ. ಸಂಜು ದಾಂಡಿನ ಮುಖೇನ ಮತ್ತೊಂದು ಬೌಂಡ್ರಿ, 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಬೇರಸಿನ ಬ್ಯಾಟಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ. ವಿಜಯಪುರದ ದಾಂಡಿಗರ ಮುಖಾಂತರವಾಗಿ ತಂಡದ ಮೊತ್ತ ಈ ಬೌಂಡ್ರಿ ಮುಖಾಂತರವಾಗಿ 9ಕ್ಕೆ ಸಾಗ್ತಾ ಇದೆ. ಈ ಒಂದು ಟೂರ್ನಿಯ ನೇರ ಪ್ರಸಾರ CR7 ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ಟೂರ್ನಿಯ ನೇರ ಪ್ರಸಾರವನ್ನು ವೀಕ್ಷಿಸಬಹುದಾಗಿದೆ. ಒಂದು CR7 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಪಂದ್ಯಾಟದ ವೀಕ್ಷಣೆಯನ್ನು ಮಾಡಬಹುದಾಗಿದೆ. ಮತ್ತೆ 4ನೇ ಚೆಂಡಿಗಾಗಿ ವಿಜಯ್. ಈ ಬಾರಿ ಎಸೆದ ಚೆಂಡು ತಟ್ಟಿಮುಟ್ಟಿ ಆಡುವಂತಹ ಪ್ರಯತ್ನ ಶಾರ್ಟ್ ಕವರ್ಸ್ ರೂಪದಲ್ಲಿ ಒಂದು ದೊಡ್ಡ ಹೆಚ್ಚುವರಿ ಸೇರ್ಪಡೆಯನ್ನು ಮಾಡಿಕೊಂಡ್ರು. ಆ ಬಳಿಕ ತಂಡದ ಮೊತ್ತ 10ಕ್ಕೆ ಸಾಗ್ತಾ ಇದೆ. ಮೊದಲ ಓವರ್ ಚಾಲ್ತಿಯಲ್ಲಿರುವಂತೆ ಈ ಬಾರಿ ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಡೀಪ್ ಮಿಡ್ ವಿಕೆಟ್ ರೂಪದಲ್ಲಿ ಸಾಗ್ತಾ ಇದೆ. ಅಂತಿಮವಾಗಿ 2 ಓಟಗಳ ಸೇರ್ಪಡೆಯಾಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಈ 2 ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 12ಕ್ಕೆ ಸಾಗ್ತಾ ಇದೆ. ಹಲೋ, ಹುಬ್ಳಿ ಧಾರವಾಡ ಟೀಮ್ ಇದೆಯಾ? ಟಗ್ ಫಾರ್ ಹುಬ್ಳಿ ಧಾರವಾಡ ಟೀಮ್ ಮೇಡಮ್, ಆ ಕಡೆಗಿರ್ರಿ, ನಾವು ಕರಿತೀವಿ. ಹುಬ್ಬಳ್ಳಿ ಧಾರವಾಡ, ಹುಬ್ಬಳ್ಳಿ ಧಾರವಾಡ ಇದ್ದೀರಾ? ಎಲ್ಲಿದ್ದೀರಿ? ಈ ಬಾರಿ ಬೇರುಸಿನ ಹೊಡೆತಕ್ಕೆ ಕೈ ಹಾಕಿದ್ರು. ಬೀದರ್ ಇಲ್ಲ, ಹುಬ್ಳಿ ಧಾರವಾಡ, ಹುಬ್ಳಿ ಧಾರವಾಡ ಟೀಮ್ ಕ್ಯಾಪ್ಟನ್ ಯಾರ ಇದ್ದೀರಾ? ಟಗಫರ್ ಅಲ್ಲಿ ಮುಕ್ತಾಯ ಕಂಡ ಮೊದಲ ಓವರ್ನ ಬಳಿಕ ತಂಡದ ಒಟ್ಟು ಮೊತ್ತ 12ಕ್ಕೆ ನೂಲ. ದಾವಣಗೆರೆ 9 ಜನ ನಿಂತ್ಕೊಳ್ಳಿ. ಮೇಡಮ್ ಬಂದ್ರು. ಹುಬ್ಳಿ ಧಾರವಾಡ,
ಹುಬ್ಬಳ್ಳಿ bowler ಧಾರವಾಡ ಇದ್ದೀರಾ ಟೀಮ್? ಆಡಿ ಮೇಡಮ್, ಬನ್ನಿ ಮೇಡಮ್, ಬರ್ರಿ, ನೀವು ಬರ್ರಿ, ಈ ಕಡೆ ಬರ್ರಿ. ಓಕೆ, ಅಣ್ಣ ಬೌಲರ್ ನೇಮ್ ತಿಳಿಸಿ ಬ್ರದರ್. ಬೌಲರ್ ನೇಮ್ ಈ ಕಡೆ ಈ ಎಂಡ್ ರಾಜೇಶ್. ಓಕೆ, ಅಲ್ಲಿ ಎರಡನೇ ಓವರ್ಗಾಗಿ ಹೊಸ ಬೌಲರ್ನ ಪರಿಚಯಿಸಿದ್ದಾರೆ ಬಿಬಿಎಂಪಿ ತಂಡ. ರಾಜೇಶ್ ಎಸೆತಗಾರಿಕೆ ವಿಭಾಗದಲ್ಲಿ. ತಂಡದ ಮೊತ್ತ ಈಗಾಗಲೇ 12 ಓಟವನ್ನು ದಾಖಲಿಸ್ತಾ ಇದೆ. ಮುಕ್ತಾಯ ಕಂಡ ಮೊದಲ ಓವರ್ ಬಳಿಕ ಈ ಬಾರಿ ಶಾರ್ಟ್ ಆಗಿ ಬೀಳ್ತಾ ಇದೆ. ಫೈನ್ ಲೆಗ್ ವಿಭಾಗದಲ್ಲಿ ಕೇವಲ ಒಂಟಿ ಓಟವನ್ನು ಮಾತ್ರ ಬಿಟ್ಕೊಟ್ರು. ಆ ಬಳಿಕ ತಂಡದ ಮೊತ್ತ 13ಕ್ಕೆ ಸಾಗ್ತಾ ಇದೆ. ಎರಡನೇ ಚೆಂಡು ಬಾಲಾಡೆ ಹೊಡೆದಕ್ಕೆ ಕೈ ಹಾಕಿದ್ರು. ಅಲ್ಲಿ ಓಟ್ಗಳು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸರಿ ಅಣ್ಣ. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ದಾವಣಗೆರೆ ಮಹಾನಗರ ಪಾಲಿಕೆ ಹಾಗೂ ಬೆಳಗಾವಿ ಮಹಾನಗರ ಪಾಲಿಕೆ ತಂಡದ ನಾಯಕರು, ಕ್ರಿಕೆಟ್ ತಂಡದ ನಾಯಕರು ಟಾಸ್ಗಾಗಿ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ದಾವಣಗೆರೆ ಎ ತಂಡದ ಮಹಾನಗರ ಪಾಲಿಕೆ ಕ್ರಿಕೆಟ್ ತಂಡದ ನಾಯಕರು, ಅದೇ ರೀತಿಯಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ತಂಡದ ಕ್ರಿಕೆಟ್ ತಂಡದ ನಾಯಕರು ಟಾಸ್ಗಾಗಿ ವೇದಿಕೆ ಬಳಿ ಬನ್ನಿ. ದಾವಣಗೆರೆ ಎ ಮಹಾನಗರ ಪಾಲಿಕೆ ಕ್ಯಾಪ್ಟನ್ ಹಾಗೆ ಬೆಳಗಾವಿ ಮಹಾನಗರ ಪಾಲಿಕೆ ಕ್ರಿಕೆಟ್ ಕ್ಯಾಪ್ಟನ್. ವೈಟ್ ಬಾಲ್ ಟಾಸ್ಗಾಗಿ ವೇದಿಕೆ ಬಳಿ ಬರಬೇಕಾಗಿದೆ ಬೆಳಗಾವಿ ಕ್ರಿಕೆಟ್ ತಂಡದ ನಾಯಕ, ಅದೇ ರೀತಿಯಾಗಿ ದಾವಣಗೆರೆ ಎ ಮಹಾನಗರ ಪಾಲಿಕೆ ಕ್ರಿಕೆಟ್ ತಂಡದ ನಾಯಕರು ಟಾಸ್ಗಾಗಿ ವೇದಿಕೆ ಮುಂಭಾಗದಲ್ಲಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಮತ್ತೆ ವೈಟ್ ಬಾಲ್ ಸೂಚನೆ. ಈ ಬಾರಿ ಎಸೆದ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್, ತನ್ಮೂಲಕ ಕವಚ್ ರೂಪದಲ್ಲಿ ಸುಂದರತೆ ಹೊಡೆತ ಬೌಂಡ್ರಿ. 4 ಓಟಗಳ ಸರಪಳಿಯಾಗ್ತಾ ಇದೆ. ಬೀಗ್ರೌಂಡ ಆ ಒಂದು ಪಂದ್ಯ ದಾವಣಗೆರೆ ಎ ಹಾಗೂ ಬೆಳಗಾವಿ ಕ್ರಿಕೆಟ್ ತಂಡದ ನಾಯಕರು ಟಾಸ್ಗಾಗಿ ವೇದಿಕೆ ಬಳಿ ಆಗಮಿಸಿದ್ರೆ ಆ ಒಂದು ಪಂದ್ಯ ಬಿ ಪೋಲ್ನಲ್ಲಿ ನಡೀತದೆ. ಅಲ್ಲಿ ಕಬಡ್ಡಿ ಅಂಕಣದಲ್ಲಿ ಮೆಡಿಕಲ್ ಬೇಗ ಬನ್ನಿ. ಅಲ್ಲಿ ಮೆಡಿಕಲ್ ಬೇಗ ಆಗಮಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಕಬಡ್ಡಿ ಕೋರ್ಟ್ ಹತ್ರ ಅಣ್ಣ ಬೌಲರ್ ಏನ್ ತಿಳಿಸಿ. ಕಬಡ್ಡಿ ಕೋರ್ಟ್ ಹತ್ರ ಮೆಡಿಕಲ್ ಬೇಗ ಬರಬೇಕು. ಅಣ್ಣ ಮೆಡಿಕಲ್ ಎಲ್ಲೇ ಇದ್ರೆ ಎಮರ್ಜೆನ್ಸಿ ಇದೆ, ಅಲ್ಲಿ ಕಬಡ್ಡಿ ಕೋರ್ಟ್ ಹತ್ರ ಬನ್ನಿ. ಕಬಡ್ಡಿ ಆಟದ ವೇಳೆ ಸ್ವಲ್ಪ ಇಂಜುರಿ ಆಗಿದೆ. ಮೆಡಿಕಲ್ ಎಲ್ಲೇ ಇದ್ರು ಬೇಗನೆ ಆಗಮಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಸಂತೋಷ್ ಅಲ್ಲಿ 3ನೇ ಓವರ್ಗಾಗಿ ಹೊಸ ಬೌಲರ್ ಸಂತೋಷ್ ಅವರನ್ನು ಪರಿಚಯಿಸ್ತಾ ಇದ್ದ ಬಿಬಿಎಂಪಿ ತಂಡ. ಅಲ್ಲಿ 3ನೇ ಓವರ್ನ ಮೊದಲ ಚೆಂಡಿಗಾಗಿ ಸಂತೋಷ್
ಅಣ್ಣ ಮೆಡಿಕಲ್ ಅವರು ಎಲ್ಲೇ ಇದ್ರು ವೇದಿಕೆ ಇದು ಕಬಡ್ಡಿ ಕೋರ್ಟ್ ಹತ್ರ ಬನ್ನಿ, ಬೇಗ ಬನ್ನಿ, ಎಮರ್ಜೆನ್ಸಿ ಇದೆ. ಆರೋಗ್ಯ ತಪಾಸಣೆ ಅವರು ಬೇಗನೆ ಬರಬೇಕು, ಎಮರ್ಜೆನ್ಸಿ ಇದೆ ಅಲ್ಲೇ ಕಬಡ್ಡಿ ಕೋರ್ಟ್ ಹತ್ರ, ಇಂಜುರಿ ಆಗಿದೆ ಪ್ಲೇಯರ್ಗೆ. ಮೆಡಿಕಲ್ ಅವರು ಬೇಗ ಬರಬೇಕು. ಈ ಬಾರಿ ಬೇರೆ ಶರಣ ತಕ್ಷಣ ಗಾಳಿಯಲ್ಲಿ ತೇಲ್ತಾ ಇದ್ದ, ಕ್ಯಾಚ್ ಹೊಡಗುವ ಸಾಧ್ಯತೆ, ಅಲ್ಲಿ ಸುಲಭ ಸಾಧ್ಯತೆ, ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ವಿಜಯಪುರ ತಂಡ. ಅಲ್ಲಿ ಸಂಜು ಕ್ಯಾಚ್ ಔಟ್ ಆಗಿ ಪಂದ್ಯಾಟ ವೀಕ್ಷಣೆಗಾಗಿ ಪೇವಲ್ನಂತ ಸಾಕ್ತಿದ್ದಾರೆ. ಅಣ್ಣ ಅಲ್ಲಿ ಆರೋಗ್ಯ ತಪಾಸಣೆ ಮೆಡಿಕಲ್ ಎಲ್ಲ ಇದ್ರು ವೇದಿಕೆ ಬಳಿ ಬನ್ನಿ, ಇಲ್ಲಿ ಕಬಡ್ಡಿ ಕೋರ್ಟ್ ಹತ್ರ ಬರಬೇಕು ಬೇಗ. ಅಲ್ಲಿ ಕಾಲು ಇಂಜುರಿ ಆಗಿದೆ, ಕಬಡ್ಡಿ ಕೋರ್ಟ್ ಹತ್ರ ಬನ್ನಿ. ಅಲ್ಲಿ ಪ್ಲೇಯರ್ಸ್ ಇಂಜುರಿ ಆಗಿದ್ದಾರೆ, ಮೆಡಿಕಲ್ನವರು ಬೇಗನೆ ಕಬಡ್ಡಿ ಕೋರ್ಟ್ ಹತ್ರ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ, ಬೇಗ ಬನ್ನಿ. ಅಣ್ಣ ಮೆಡಿಕಲ್ ಅವರು ಆರೋಗ್ಯ ತಪಾಸಣೆ ಅವರು ಬೇಗನೆ ಬರಬೇಕು ಇಲ್ಲಿ ಕಬಡ್ಡಿ ಕೋರ್ಟ್ ಹತ್ರ. ಅಲ್ಲಿ ಪ್ಲೇಯರ್ಗೆ ಇಂಜುರಿ ಆಗಿದೆ, ಕಬಡ್ಡಿ ಕೋರ್ಟ್ ಹತ್ರ ಮೆಡಿಕಲ್ನವರು ಬೇಗ ಬನ್ನಿ, ಸ್ವಲ್ಪ ಎಮರ್ಜೆನ್ಸಿ ಇದೆ. ಅಲ್ಲಿ ಮತ್ತೋರು ಹೊಸ ದಾಂಡಿಗ ಕಾಶಿ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ, ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ 4ನೇ ಚೆಂಡಿಗಾಗಿ ಸಂತೋಷ್. ನೆಟ್ಟನೇರ ಹೊಡೆತ ಲಾಂಗ್ ಆಫ್ ರೂಪದಲ್ಲಿ ಸಾಗ್ತಾ ಇದೆ. ಕೇವಲ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಆ ಬಳಿಕ ತಂಡದ ಎರಡು ಟೀಮ್ ಕ್ಯಾಪ್ಟನ್ ರೆಡಿ, 22 ಓಟವನ್ನು ದಾಖಲಿಸ್ತಾ ಇದೆ. 3ನೇ ಓವರ್ನಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಅಣ್ಣ ಇಲ್ಲಿ ಕಬಡ್ಡಿ ಕೋರ್ಟ್ ಹತ್ರ ಮೆಡಿಕಲ್ ಆಂಬುಲೆನ್ಸ್ ಬರಬೇಕು, ಬೇಗ ಬರಬೇಕು, ಎಮರ್ಜೆನ್ಸಿ ಇದೆ, ಪ್ಲೇಯರ್ಗೆ ಇಂಜುರಿ ಆಗಿದೆ. ಮೆಡಿಕಲ್ ಆಂಬುಲೆನ್ಸ್ ಕಬಡ್ಡಿ ಕೋರ್ಟ್ ಹತ್ರ ಬೇಗ ಬರಬೇಕು. ಅಲ್ಲಿ ಕಬಡ್ಡಿ ಕೋರ್ಟ್ ಹತ್ರ ಪ್ಲೇಯರ್ಗೆ ಇಂಜುರಿ ಆಗಿದೆ, ಆದ ಕಾರಣ ಮೆಡಿಕಲ್ ಆಂಬುಲೆನ್ಸ್ ಬೇಗ ಬರಬೇಕು ಕಬಡ್ಡಿ ಕೋರ್ಟ್ ಹತ್ರ. ಪ್ಲೇಯರ್ಗೆ ಇಂಜುರಿ ಆಗಿದೆ, ಬೇಗ ಬನ್ನಿ. ಈ ಬಾರಿ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ಡೀಪ್ ಮಿಡ್ ವಿಕೆಟ್ ರೂಪದಲ್ಲಿ ಸಾಗ್ತಾ ಇದೆ, ಒಂದು ಓಟ ಪೂರ್ಣಗೊಳಿಸ್ತಾ ಇದೆ. ಅಲ್ಲಿ ಮುಕ್ತಾಯ ಕಂಡ 3 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 24. ಹಲೋ 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 ಹುಬ್ಬಳ್ಳಿ ಧಾರವಾಡ ಮೇಡಮ್, ನಿಮ್ದು ಹುಬ್ಬಳ್ಳಿ ಧಾರವಾಡ ಅಲ್ವಾ? ಮತ್ತೆ ರಾಜ ಈ ಬಾರಿ ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮೂಲಕ ಬರ್ತಾರೆ ಇವರು. ಇಲ್ಲಾಂದ್ರೆ ಇಲ್ಲಿ ನೋಡಿ ಈ ಮ್ಯಾಚ್ ಕರೀಲಿ. ಸೀಮಾರಕ್ಕೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಅಣ್ಣ ಮೆಡಿಕಲ್ ಆಂಬುಲೆನ್ಸ್ ಬೇಗ ಬರ್ಬೇಕಣ್ಣ, ಇಲ್ಲಿ ಪ್ಲೇಯರ್ಗೆ ಇಂಜುರಿ ಆಗಿದೆ ಕಬಡ್ಡಿ ಕೋರ್ಟ್ ನಲ್ಲಿ. ಮಂಗಳೂರು ಮಂಗಳೂರು ಕಳಿಸಿ ಅವರು. ವಿಜಯಪುರ
ಮಂಗಳೂರು ಆರ್ಟ್ಸ್. ಅಲ್ಲಿ ಕಬಡ್ಡಿ ಕೋರ್ಟ್ನಲ್ಲಿ ಪ್ಲೇಯರ್ಗೆ ಇಂಜುರಿ ಆಗಿದೆ, ಮೆಡಿಕಲ್ ಆಂಬುಲೆನ್ಸ್ ಬೇಗ ಬರಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಬೇಗನೆ ಬನ್ನಿ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು, ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಬಾರಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ಮೂಲಕ ಕ್ಯಾಚ್ ಔಟ್ ಮುಖಾಂತರವಾಗಿ ಉದ್ದರೆ ಕಾದ್ಕೊಳ್ತಾ ಇದೆ. ಹಲೋ, ಯಾರದು? ಯಾರಿಗೆ ಏನಾಯ್ತ ಗೊತ್ತಾಗ್ಲ ರೀ. ಅಲ್ಲಿ ಮತ್ತೊಂದು ಹೊಸ ದಾಂಡಿಗೆ ಎಂಟ್ರಿ ಆಗ್ತಾ ಇದೆ. ಸುನಿಲ್ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಂಡಿದ್ದಾರೆ. ಮೇಡಮ್ ಹಲೋ, ಇದು ಯಾವುದು? ತುಮಕೂರು ಸರ್, ತುಮಕೂರು ಬನ್ನಿ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಕವರ್ಸ್ ಆಗ್ತಾ ಇದೆ. ಮೇಡಮ್ ವಿಜಯಪುರ ಬನ್ನಿ, 9 ಜನ ನಿಂತ್ಕೊಳ್ಳಿ. ಕೇವಲ ಒಂದು ಹೊಡೆದ ಹೆಚ್ಚುವರಿಯ ಸೇರ್ಪಡೆ. ಆ ಬಳಿಕ ತಂಡದ ಮೊತ್ತ ಸರ್ 29ಕ್ಕೆ ಸಾಗ್ತಾ ಇದೆ. ಮತ್ತೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಫುಲ್ ಶಾಟ್ ಮಾಡುವಂತ ಪ್ರಯತ್ನ ತನ್ಮೂಲಕ. ಒನ್ ಬೌನ್ಸ್ ಬೌಂಡ್ರಿ. 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಈ 4 ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 33. 33 ಲಾಸ್ ಆಫ್ 2. 2 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಪೂರ್ಣಾಂತರ ಬಗ್ಗೆ ಬೀಳ್ತಾ ಇದೆ. ಲಾಂಗ್ ಆಫ್ ರೂಪದಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಕೇವಲ ಒಂಟಿ ಓಟವನ್ನು ಮಾತ್ರ ಬಿಟ್ಕೊಟ್ರು. ಆ ಬಳಿಕ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡ 4 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 34. 2 ವಿಕೆಟ್ ಅನ್ನು ಕಳೆದುಕೊಂಡು ಬ್ಯಾಟಿಂಗ್ ಅನ್ನು ಮುಂದುವರಿಸ್ತಾ ಇದೆ ವಿಜಯಪುರ ತಂಡ. ಅಣ್ಣ ಬೌಲರ್ ನೇಮ್ ತಿಳಿಸಿ. ಅಣ್ಣ ಬೌಲರ್ ನೇಮ್ ಮತ್ತೆ ಸಂತೋಷ್ ಎಸ್ಗಾರ್ಕೆ ಭಾಗದಲ್ಲಿ. ಮುಕ್ತಾಯ ಕಂಡ 4 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 34 ಓಟವನ್ನು ದಾಖಲಿಸಿಕೊಂಡು ಪ್ರಮುಖ 2 ವಿಕೆಟ್ ಅನ್ನು ಕಳೆದುಕೊಂಡು ಬ್ಯಾಟಿಂಗ್ ಅನ್ನು ಮುಂದುವರಿಸ್ತಾ ಇದೆ ವಿಜಯಪುರ ಮಹಾನಗರ ಪಾಲಿಕೆ ತಂಡ. ಈ ಬಾರಿ ಬೀಸುವಂತ ಪ್ರಯತ್ನ ಮಾಡಿದ್ರು, ಓಟಗಳಿಗೆ ಅವಕಾಶ ಮಾಡಿಕೊಳ್ತಾ ಇಲ್ಲ. ಡಾಟ್ ಬಾಲ್. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಅಲ್ಲಿ ಸಂತೋಷ್ ಅವರ ಸುರಕ್ಷಿತ ಕೈ ಸೇರ್ತಾ ಇದೆ. ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಮೂರನೇ ಬಾರಿಗೆ ಎಸೆದಂತ ಚೆಂಡು ಕೊಂಚ ಸ್ಲೋವರ್ ಡೆಲಿವರಿ, ಮಂದಗತಿಯ ಚೆಂಡು. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯಾಗ್ತಾ ಇದೆ. ಹಲೋ, ಈ ಬಾರಿ ರನ್ಔಟ್ ಆಗುವ ಸಾಧ್ಯತೆ ತನ್ಮೂಲಕ ರನ್ಔಟ್. ಉತ್ತಮ ವಿಕೆಟ್ ಕೀಪಿಂಗ್ ನಡೀತಾ ಇದೆ.
ಅಲ್ಲಿ ರನ್ಔಟ್ ಮುಖಾಂತರವಾಗಿ ಮತ್ತೆ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ ವಿಜಯಪುರ ತಂಡ. ಹಲೋ ಅಲ್ಲಿ ಮತ್ತೋರು ಹೊಸ ದಾಂಡಿಗ ಪರ್ಸು ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ಮತ್ತೆ 5ನೇ ಚೆಂಡಿಗಾಗಿ ಸಂತೋಷ್. ಈ ಬಾರಿಯ ಸಂತ ಚೆಂಡು ತನ್ಮೂಲಕ ಇನ್ಸಲ್ಟ್ ಜಾಗ್ತಾ ಇದೆ. ಕ್ಯಾಚ್ ಔಟ್ ಮುಖಾಂತರವಾಗಿ ಮತ್ತೊಂದು ಉದ್ದರಿಯನ್ನು ಕಳೆದುಕೊಳ್ತಾ ಇದೆ ವಿಜಯಪುರ ತಂಡ. ಅಲ್ಲಿ ಮತ್ತೊಂದು ಯಶಸ್ಸನ್ನ ಸಂತೋಷ್ ದಾಖಲಿಸಿಕೊಳ್ತಿದ್ದಾರೆ. ಮೈಸೂರಲ್ಲಿ ಡಕಾಫಾರ್ ಟೀಮ್, ಮೈಸೂರು ಹಗ್ಗ ಜಗಾಟ, ಮೈಸೂರು ಇಲ್ಲಿಗೆ ಬನ್ನಿ, ಇಲ್ಲಿ ನನ್ನ ಹಗ್ಗ ಜಗಾಟದ ಬನ್ನಿ. ಮೈಸೂರು ಕಲ್ಬುರ್ಗಿಯಲ್ಲಿದ್ದೀರಿ ಹಗ್ಗ ಜಗಾಟದವರು. ಥ್ರೋಬಾಲ್ ಆಡ್ತಿದಾರ, ವೇಟ್ ಮಾಡೋಣ. ಓಕೆ ಬಿಡ್ರಿ. ಬೆಳಗಾವಿ ಅಲ್ಲಿ ಮತ್ತೋರು ಹೊಸ ದಾಂಡಿಗ ಲಕ್ಷ್ಮಣ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ಹುಬ್ಳಿ ಧಾರವಾಡ ತುಮಕೂರು ಏನಾತನ ಥ್ರೋಬಾಲ್. ಹುಬ್ಳಿ ಧಾರವಾಡ ತುಮಕೂರು ಗ್ರೌಂಡ್ ನಂಬರ್ 1ಕ್ಕೆ ಹೋಗಿ. ಅಣ್ಣ ಪಂದ್ಯಾಟವನ್ನು ಬೇಗ ಮುಂದುವರಿಸಬೇಕು. ಹಲೋ, ಬೆಳಗಾವಿ ಟಗಫಾ ಟೀಮ್, ಹಗ್ಗ ಜಗ್ಗಾಟ ಬೆಳಗಾವಿ ಟೀಮ್. ಬೆಳಗಾವಿ ಟೀಮ್, ಹುಬ್ಳಿ ಧಾರವಾಡ ತುಮಕೂರು ಲಾಸ್ಟ್ ಕಾಲ್ ಥ್ರೋಬಾಲ್. ಬಳ್ಳಾರಿ ಟೀಮ್ ಇಲ್ಲಿ ಬನ್ನಿ, ಮಹಿಳೆಯರು ಬಳ್ಳಾರಿ ಬನ್ನಿ ಹಗ್ಗ ಜಗ್ಗಾಟಕ್ಕೆ. ಬೆಳಗಾವಿ ಟೀಮ್, ಬೆಳಗಾವಿ ನೂರುಲ್ಲ ಸರ್. ಬೆಳಗಾವಿ ಮಹಿಳೆಯರು ಮೇಡಮ್ ದಯವಿಟ್ಟು ಹೋಗ್ಬೇಕು ನೀವು. ನಾವು ಕರೆದವ್ ಟೀಮ್ ಬನ್ನಿ ಮೇಡಮ್. ಮಂಗಳೂರು ರೆಸ್ಟ್ ಮಾಡಿ ಮೇಡಮ್, ಮಂಗಳೂರಿನವರು. ಅಣ್ಣ ಬೇಗ ಪಂದ್ಯಾಟ ಮುಂದುವರಿಸಿ. ಈ ಓವರ್ನ ಅಂತಿಮ ಚೆಂಡು ಕೂಡ ಬಾಕಿ ಉಳಿತಾ ಇದೆ. ಈಗಾಗಲೇ ಮುಕ್ತಾಯ ಕಂಡ ಈ ಓವರ್ನ 5 ಚೆಂಡುಗಳ ಬಳಿಕ ಯಾವುದೇ ಓಟಗಳನ್ನ ಬಿಟ್ಕೊಡ್ತಾ ಇಲ್ಲ ಸಂತೋಷ್. ತಂಡದ ಮೊತ್ತ 34. ನಿಮ್ಗೆ ಅಂತಿಮ ಚೆಂಡಿಗಾಗಿ ಮತ್ತೆ ಸಂತೋಷ್. ನೋಡಿ ಬೆಳಗಾವಿ ಟೀಮ್, ಬೆಳಗಾವಿ ಎಲ್ಲಿದ್ದೀರಿ? ಕಾಯ್ತು. ಅಲ್ಲಿ ಓವರ್ ಕೂಡ ಮುಕ್ತಾಯ ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡ 5 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 34. ಅಂತಿಮ ಓವರ್ ಬಾಕಿ ಉಳಿತಾ ಇದೆ. ಈ ಓವರ್ ಮೇಡನ್ ಓವರ್ ಅನ್ನು ಎಸೆದಿದ್ದಾರೆ ಸಂತೋಷ್. ಯಾವುದೇ ಓಟಗಳನ್ನು ಬಿಟ್ಕೊಡ್ತಾ ಇಲ್ಲ ಸಂತೋಷ್ ಅವರು. ಈ ಓವರ್ನಲ್ಲಿ ಪ್ರಮುಖ 2 ವಿಕೆಟ್ಗಳನ್ನು ಕಬಳಿಸ್ಕೊಳ್ತಿದ್ದಾರೆ.
ಅಣ್ಣ ಸಮಾಲೋಚನೆ ಮಾಡಬೇಡಿ, ಸಮಯದ ಅಭಾವ ಇದೆ. ಸಮಾಲೋಚನೆಗೆ ಆಸ್ಪದ ನೀಡಬೇಡಿ, ಪಂದ್ಯಾಟವನ್ನು ಬೇಗ ಮುಂದುವರಿಸಿ. ಬೌಲರ್ ನೇಮ್ ತಿಳಿಸಿ. ಅಂತಿಮ ವರ್ಗಾಗಿ ಬೌಲರ್ ನೇಮ್ ಹರೀಶ್, ಎಸೆತಗಾರಿಕೆ ವಿಭಾಗದಲ್ಲಿ. ಅಲ್ಲಿ ಮತ್ತೊಂದು ಬೌಲರ್ ಪರಿಚಯಿಸಿದ್ದಾರೆ ಹರೀಶ್ ಎಸೆಗಾರಿಕೆ ಭಾಗದಲ್ಲಿ. ಹರೀಶ್ ಮೊದಲ ಚೆಂಡಿಗಾಗಿ ನೋ ಬಾಲ್ ಎಂಬ ತೀರ್ಪು ಬರ್ತಾ ಇದ್ದ ನಿರ್ಣಾಯಕರಿಂದ. ನೋ ಬಾಲ್. ಸರ್ ಕಲಬುರ್ಗಿ ಟೀಮ್ ಅಲ್ಲ ಸಾರಿ ಬೆಳಗಾಂ ಟೀಮ್. ಓಕೆ, ನೋ ಬಾಲ್. ನೋ ಬಾಲ್ +1. ಬೆಳಗಾವಿ ಸರ್ ಆಂಬುಲೆನ್ಸ್ ಇದೆಯಲ್ಲೇ ಥ್ರೋ ಬಾಲಿಗೆ. ನೋ ಬಾಲ್. ಈಗ ಫ್ರೀ ಚೆಂಡಿನಲ್ಲಿ ಈಗ ಓಟ್ಗಳನ್ನ ದಾಖಲಿಸ್ಕೊಳ್ತಾ ಇಲ್ಲ. ಎರಡನೇ ಚೆಂಡು ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ತನ್ಮೂಲಕ ಸುರಕ್ಷಿತ ಗ್ಯಾಪ್ ಶಾಟ್ ಮುಖಾಂತರವಾಗಿ ಡೀಪ್ ಥರ್ಡ್ ಮ್ಯಾನ್ ರೂಪದಲ್ಲಿ ಬೌಂಡ್ರಿ. 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಈ ಬೌಂಡ್ರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 40 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕಂಡುಕೊಳ್ತಾ ಇದೆ ವಿಜಯಪುರ ತಂಡ. ಬಳ್ಳಾರಿ ಟೀಮ್ ಸಾರಿ ಬೆಳಗಾವಿ ಮೇಡಮ್ ಟಗಫಾರ್ ಹತ್ರ ಬರ್ರಿ. ಹಗ್ಗ ಜಗಾಡದ ಹತ್ರ ಬರ್ರಿ. ಮತ್ತೆ ಹರೀಶ್ ಈ ಬಾರಿ ಅಷ್ಟಂತ ಚೆಂಡು ಕ್ಯಾಚ್ ಔಟ್ಗಾಗಿ ಬಲವಾದ ಮನವಿ ಕೂಡ ಮಾಡಿದ್ರು. ಅಲ್ಲಿ ನಕಾರಾತ್ಮಕ ಉತ್ತರ ಕಂಡು ಬರ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 41ರಲ್ಲೇ ಸ್ಥಗಿತವಾಗ್ತಾ ಇದೆ. ಪುರುಷರ ಕಬಡ್ಡಿ ತಂಡ ಮುಂದಿನ ತಂಡ ಮಂಗಳೂರು ಬೆಳಗಾವಿ. ಗೆಟ್ ರೆಡಿ, ನೀವು ರೆಡಿಯಾಗಿರ್ಬೇಕು ಬೇಗ ಬೇಗ. ಮುಂದಿನ ಪಂದ್ಯ ಮಂಗಳೂರು ಬೆಳಗಾವಿ. ಆದಷ್ಟು ಬೇಗ ರೆಡಿಯಾಗಿರ್ಬೇಕು ನೀವು. ಮಾರ್ಕರ್ ರವೇಣ ಎಲ್ಲಿದ್ರು? ಕಬಡ್ಡಿ ಗ್ರೌಂಡ್ ಹತ್ರ ಬರೋಣ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ ಆರಂಭಿಕ ಇನ್ನಿಂಗ್ಸ್ ನಲ್ಲಿ. ಲಾಸ್ಟ್ ಬಾಲ್ ಆಫ್ ದ ಇನ್ನಿಂಗ್ಸ್. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ತನ್ಮೂಲಕ ಡೀಪ್ ಫೈನ್ ಲೆಗ್ ಭಾಗದಲ್ಲಿ ಈ ಬಾರಿ ಭರ್ಜರಿ ಸಿಕ್ಸರ್. ಗಗನ ಚುಂಬಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಆರಂಭಿಕ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಆರಂಭಿಕ 6 ಓವರ್ಗಳ ಮುಕ್ತಾಯದ ಬಳಿಕ ವಿಜಯಪುರ ತಂಡ 48 ಓಟವನ್ನು ದಾಖಲಿಸ್ತಾ ಇದೆ. 49 ರನ್ನಿನ ಟಾರ್ಗೆಟ್ ಬಿಟ್ಕೊಳ್ತಾ ಇದೆ ಬಿಬಿಎಂಪಿ ತಂಡಕ್ಕೆ.
ಬೆಳಗಾಂ ಟಗ್ ಆಫ್ ವಾರ್ನರ್ ಬನ್ನಿ. ನೀವೇ ಇದನ್ನ ಆಡಿ ಟೈಮ್ ತಗೊಂಡು ನೀವೇ ಥ್ರೋಬಾಲ್ ಅಲ್ಲಿ ವಿಜಯಪುರ ತಂಡ ಬೇಗನೆ ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳಿ. ಅಲ್ಲಿ ಆರಂಭಿಕ ದಾಂಡಿಗರು BBMP ಆರಂಭಿಕ ದಾಂಡಿಗರು ಅಂಕಣದ ಒಳ ಪ್ರವೇಶವನ್ನು ಮಾಡಬೇಕಾಗಿದೆ. ಅಣ್ಣ ಬೇಗ ವಿಜಯಪುರ ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳಿ. ಅಣ್ಣ 12th ಮ್ಯಾನ್ ಬನ್ನಿ. ಒಬ್ಬ 12ನೇ ಆಟಗಾರನ ಕಳಿಸ್ಕೊಡಿ. BBMP ತಂಡ ತಮ್ಮ ಆಟಗಾರನ ಹೆಸರನ್ನು ಹೇಳಲಿಕ್ಕೆ ಒಬ್ಬರನ್ನ ಕಳಿಸ್ಕೊಡಿ. ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಹತ್ರ ಒಬ್ರು ಬನ್ನಿ. ಅಣ್ಣ ನೀವು ಫೀಲ್ಡಿಂಗ್ ನಿಂತ್ಕೊಳ್ಳಿ. ಅಣ್ಣ ವಿಜಯಪುರ ಅಂಪೈರ್ ಬರ್ತಿದ್ದಾರೆ. ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳಿ. ವಿಜಯಪುರ ತಂಡದ ಆಟಗಾರರು ಬೇಗ ಹೋಗಿ, ಬೇಗ ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳಿ. ಅಲ್ಲಿ ಮುಂದಿನ ಪಂದ್ಯಾಟ ದಾವಣಗೆರೆ ಮಹಾನಗರ ಪಾಲಿಕೆ ಕ್ರಿಕೆಟ್ ತಂಡ, ಅದೇ ರೀತಿಯಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ತಂಡಗಳು ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಅಲ್ಲಿ ಎರಡು ತಂಡಗಳು ಮುಂದಿನ ಪಂದ್ಯದಲ್ಲಿ ಸಿದ್ಧತೆಯಲ್ಲಿರಬೇಕು. ಬೆಳಗಾಂ ತಂಡದವರು ರೆಡಿ ಇರಬೇಕು ಮುಂದಿನ ಪಂದ್ಯಾಟಕ್ಕಾಗಿ. ಎಲ್ಲೇ ಇದ್ರು ಗ್ರೌಂಡ್ ಹತ್ರ ಬನ್ನಿ. ಬೆಳಗಾವಿ ತಂಡದ ಆಟಗಾರರು, ಕ್ರಿಕೆಟ್ ತಂಡದ ಆಟಗಾರರು. ದೇವರ ಸರ್ ಅಣ್ಣ ವಿಜಯಪುರ ಬೇಗ ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳಿ. ಅಣ್ಣ ಬೆಂಗಳೂರು BBMP ಒಬ್ರು 12th ಮ್ಯಾನ್ ಕಳಿಸ್ಕೊಡಿ. ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಹತ್ರ ತಮ್ಮ ತಂಡದ ಆಟಗಾರನ ಹೆಸರನ್ನು ಹೇಳಲಿಕ್ಕೆ BBMP ಒಬ್ರು ಕಳಿಸ್ಕೊಡಿ. ಒಬ್ಬ ಪ್ಲೇಯರ್ನ ಕಳಿಸ್ಕೊಡಿ ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಹತ್ರ ತಮ್ಮ ತಂಡದ ನೇಮ್ ಹೇಳಲಿಕ್ಕೆ. 10 ನಿಮಿಷ ಕಾಲಾವಕಾಶ ಕೊಟ್ಟಿದ್ವಿ, ಅವ್ರದ್ದು ಮುಗಿದ ಕಾಲಾವಕಾಶ. ಅದೇನು ಫೈನಲ್ ಡಿಸಿಷನ್ ತಗೊಳ್ಳಿ ರೆಫ್ರಿ ಸರ್. ಅಲ್ಲಿ ಮುಂದಿನ ಪಂದ್ಯ ದಾವಣಗೆರೆ ಮಹಾನಗರ ಪಾಲಿಕೆ ತಂಡ, ಅದೇ ರೀತಿಯಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ತಂಡಗಳ ಪಂದ್ಯಾಟವನ್ನು ಆಡಬೇಕಾಗಿದೆ. ಬೆಳಗಾವಿ ತಂಡ ಮುಂದಿನ ಪಂದ್ಯಾಟಕ್ಕೆ ಸಿದ್ಧತೆಯಲ್ಲಿರಬೇಕು. ಗ್ರೌಂಡ್ ಹತ್ರ ಬನ್ನಿ ಬೆಳಗಾವಿ ತಂಡದ ಆಟಗಾರರು. ಅಲ್ಲಿ ವಿಜಯಪುರ ಬೇಗನೆ ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳಿ. ಈಗಾಗಲೇ ಆರಂಭಿಕ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ನಡೆಸಿದಂತ ವಿಜಯಪುರ ತಂಡ 6 ಓವರ್ಗಳ ಮುಕ್ತಾಯಕ್ಕೆ 48 ಓಟವನ್ನು ದಾಖಲಿಸಿದ್ರೆ 49 ರನ್ನಿನ ಟಾರ್ಗೆಟ್ ಬಿಟ್ ಕೊಡ್ತಾ ಇದೆ. ತುಮಕೂರು ಹುಬ್ಳಿ ಧಾರವಾಡ ಥ್ರೋಬಾಲ್ ಟೀಮ್. ಹುಬ್ಳಿ ಧಾರವಾಡ ತುಮಕೂರು. ಹುಬ್ಬಳ್ಳಿ ಧಾರವಾಡ ಎಲ್ಲಿದ್ದೀರಿ? ಹಲೋ ಮಂಗಳೂರು ಬೆಳಗಾವಿ. ಮಂಗಳೂರು ತಂಡ ರೆಡಿಯಾಗಿದೆ. ಬೆಳಗಾವಿ ತಂಡ ಬೇಗ ಬರಬೇಕಿಲ್ಲ ಅಂಕಣಕ್ಕೆ. ಬರದೇ ಹೋದ್ರೆ ವಾಕ್ ಓವರ್ ಕೊಡಲಾಗಿದೆ. ಅಲ್ಲಿ ಆರಂಭಿಕ ದಾಳಿಗರಾಗಿ ಸಂತೋಷ್ ಒಂದೆಡೆ ಆದ್ರೆ ಇನ್ನೊಂದೆಡೆ ರಾಜೇಶ್. ಎಸೆತಗಾರಿಕೆ ಭಾಗದಲ್ಲಿ ಅಮೀನ್ ಸಾಬ್. ಆರಂಭಿಕ ಎಸೆತ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ಬೆಳಗಾವಿ ತಂಡ ಕಬಡ್ಡಿ.
ಅಂಕಣಕ್ಕೆ ಬರಗದೆ ಹೋದರೆ ವಾಕ್ ಓವರ್ ಕೊಡಲಾಗಿದೆ. ಇದು ಮತ್ತೆ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ, ಕೇವಲ ಒಂಟಿ ಓಟುಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ 49 ರನ್ನಿನ ಟಾರ್ಗೆಟ್ ಚೇಸಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಈ ಪಂದ್ಯ ನಂತರ ಮುಂದಿನ ಪಂದ್ಯ ಹುಬ್ಬಳ್ಳಿ ಧಾರವಾಡ ವರ್ಸಸ್ ದಾವಣಗೆರೆ. ಗೆಟ್ ರೆಡಿ. ಇದು ನಿಮಗೆ ಮೊದಲನೇ ಕರೆ ಆಗಿರುತ್ತದೆ. ಹುಬ್ಬಳ್ಳಿ ಧಾರವಾಡ ವರ್ಸಸ್ ದಾವಣಗೆರೆ ಮುಂದಿನ ಪಂದ್ಯ. ಮತ್ತೆ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಡೀಪ್ ಲೆಗ್ ರೂಪದಲ್ಲಿ. ಸಂತೋಷ್ ಜಾಣರ ಮುಖಾಂತರವಾಗಿ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದ್ದ ಬೌಂಡ್ರಿ 4 ಓಟಗಳ ಸರ್ಪಡೆಯಾಗ್ತಾ ಇದೆ. ಈ ಬೌಂಡ್ರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 6 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಹಲೋ ಟೆಸ್ಟಿಂಗ್. ಹಲೋ ಟ್ಯಾಸ್ವಿನ್ ಬೈ ಮಂಗಳೂರು. ಎಲ್ಲ ಕ್ರೀಡಾಪಟುಗಳಲ್ಲಿ ಒಂದು ವಿನಂತಿ, ಮಧ್ಯಾಹ್ನದ ಊಟ ಸಿದ್ಧವಾಗಿದೆ. ಯಾರ್ಯಾರು ಖಾಲಿ ಇದ್ದಾರೋ ದಯಮಾಡಿ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಮತ್ತೆ ಕ್ರೀಡಾಂಗಣದಲ್ಲಿ ಹಾಜರಿರಲು ಸೂಚಿಸಿದೆ. ಊಟ ಬೆಳಗ್ಗೆ ಉಪಹಾರ ಸೇವಿಸಿರಲ್ಲೇ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ಚಾಲ್ತಾ ಇದೆ. ತನ್ಮೂಲಕ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು ಅಲ್ಲಿದ್ದಂತ ಕ್ಷೇತ್ರಕ್ಷಕ ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಬಿಬಿಎಂಪಿ ತಂಡ. ಬಳ್ಳಾರಿ ವರ್ಸಸ್ ಮಂಗಳೂರು ಹಾಗೆ ಮೈಸೂರು ವರ್ಸಸ್ ಶಿವಮೊಗ್ಗ. ಈ ಕ್ರೀಡಾ ತಂಡದವರು ಕಬಡ್ಡಿ ಅಂಕಣದಲ್ಲಿ ಯಾರು ಓಡಾಡಬಾರ್ದಪ್ಪ, ಎಲ್ಲ ಸ್ವಲ್ಪ ಸೈಡಿಗೆ ಬರ್ರಿ. ಆಟಕ್ಕೆ ಸಿದ್ಧರಾಗಿರಬೇಕು. ಊಟ ಆದ ನಂತರ ಎಲ್ಲ ಮೇಲ್ಗಡೆ ಬಂದ್ಬಿಡಿ ಸರ್. ಅಲ್ಲಿ ನಿಂತಿರೋರೆಲ್ಲ ಮೇಲ್ಗಡೆ, ಖಾಲಿ ಎಲ್ಲರೂ ದಯವಿಟ್ಟು ಮೇಲ್ಗಡೆ ಬನ್ನಿ. ಮೊಬೈಲ್ ಹಿಡ್ಕೊಂಡು ನಿಂತಿರೋರೆಲ್ಲ ಖಾಲಿ ಇರುವ ಎಲ್ಲ ಕ್ರೀಡಾಪಟುಗಳು ದಯಮಾಡಿ, ಈಗಾಗಲೇ ಊಟದ ವ್ಯವಸ್ಥೆ ಸಿದ್ಧವಾಗಿದೆ. ಎಲ್ಲರೂ ಊಟ ಮುಗಿಸಿ ಮತ್ತೆ ಕ್ರೀಡಾಂಗಣಕ್ಕೆ ಆಗಮಿಸಲು ವಿನಂತಿ. ಅಲ್ಲಿ ಸಂತೋಷ್ ಅವರ ಸ್ಥಾನ ತುಂಬಲು ಮತ್ತೊರ ಹೊಸ ದಾಂಡಿಗ ಶರತ್ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ಊಟದ ವ್ಯವಸ್ಥೆಯನ್ನ ಬೆಳಗ್ಗೆ ಏನು ಉಪಹಾರದ ವ್ಯವಸ್ಥೆ ಕಲ್ಪಿಸಲಾಗಿತ್ತೋ ಅಲ್ಲಿಯೇ ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಈ ಬಾರಿಯ ಎಲ್ಲ ಕ್ರೀಡಾಪಟುಗಳಲ್ಲಿ ವಿನಂತಿ, ಖಾಲಿ ಇರುವಂತಹ ಎಲ್ಲ ಕ್ರೀಡಾಪಟುಗಳು ಈಗಾಗಲೇ ಊಟ ಸಿದ್ಧ ಆಗಿದೆ. ಕೆಇಬಿ ಭವನದ ಒಳಗಡೆಗೆ ಇಂಜಿನಿಯರ್ಸ್ ಭವನ ಇದೆ. ಬೆಳಗ್ಗೆ ಏನು ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಅಲ್ಲಿಯೇ ಊಟದ ವ್ಯವಸ್ಥೆಯನ್ನು ಈಗ ಸಿದ್ಧಪಡಿಸಲಾಗಿದೆ. ಹಲೋ ನೆಕ್ಸ್ಟ್ ಮ್ಯಾಚ್ ದಾವಣಗೆರೆ ವರ್ಸಸ್ ಹುಬ್ಳಿ ಧಾರವಾಡ. ಹ್ಯಾಟ್ರಿಕ್ ವಿಕೆಟ್ ಪಡೆಯುವಂತ ಸಾಧ್ಯತೆ ಕಾದ್ ನೋಡ್ಬೇಕಾಗಿದೆ. ಈ ಬಾರಿಯ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್ ಮೂಲಕ ಡೀಪ್ ಪಾಯಿಂಟ್ ರೂಪದಲ್ಲಿ ನಾಗೇಶ್ ದಾಂಡರ ಮುಖಾಂತರವಾಗಿ ಮನಮೋಹಕ ಬೌಂಡ್ರಿ 4 ಓಟಗಳ ಸರ್ಪಡೆಯಾಗ್ತಾ ಇದೆ. ಆ ಬಳಿಕ ಓವರ್ ಕೂಡ ಮುಕ್ತವನ್ನು ಕಂಡುಕೊಂಡ್ರೆ ಮೊದಲ ಓವರ್ ಮುಕ್ತಾದ ಬಳಿಕ ತಂಡದ ಒಟ್ಟು ಮೊತ್ತ 10. ಪ್ರಮುಖ 2 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. 10 runs loss of 2 wickets. ಬಿಬಿಎಂಪಿ ಕರೀರಮ್ಮ ಬನ್ನಿ. ಬಿಬಿಎಂಪಿ ಟೀಮ್ ಟಕಫರ್ ಬಿಬಿಎಂಪಿ ಟೀಮ್ ಅಲ್ಲೇ ಇರ್ಲಿ. ಈಗ ಕಂಟಿನ್ಯೂ ಮೇಡಮ್. ಬಿಬಿಎಂಪಿ ಈ ಕಡೆ ಬನ್ನಿ ಮೇಡಮ್, ಹಂಗೆ ಕಂಟಿನ್ಯೂ. ನಿಮಗೆ ಮೈಸೂರು ಬನ್ನಿ, ಇಲ್ಲಿ ರೆಡಿ ಇರಿ.
ಸೆಕೆಂಡ್ ರೌಂಡ್. ಎಲ್ಲಿ ಮೇಡಮ್, ಹಿಂದೆ ಹೋಗಿ. ಪ್ರಕಾಶ್ ಅವರು ಬೇಡ, ಈ ಕಡೆ ಬನ್ನಿ. ಆಮೇಲೆ ಗೆದ್ರೆ ಆ ಕಡೆಗೆ ಹೋಗ್ತೀರಿ. ಬನ್ನಿ, ಈ ಕಡೆ ಬನ್ನಿ. ಅಲ್ಲಿ ಎರಡನೇ ಓವರ್ಗಾಗಿ ಹೊಸ ಬೌಲರ್ ಬರ್ರಿ ಆ ಕಡೆಗೆ. 9 ಜನ ಬನ್ನಿ. ಸಂಜು ಎಸೆತಗಾರಿಕೆ ಭಾಗದಲ್ಲಿ BBMP ಅವರು 9 ಜನ ಬನ್ನಿ ಇಲ್ಲಿ. ಬಸಣ್ಣ ಕರ್ಕಣ. ಸಂಜು ಎಸೆತಗಾರಿಕೆ ಭಾಗದಲ್ಲಿ ಆರಂಭಿಕ ಎಸೆತ, ಅಲ್ಲಿ ರನ್ಔಟ್ ಆಗುವ ಪ್ರಕಾಶ್ ಆದ್ಯತೆ. ಹೆಲ್ತ್ ಇನ್ಸ್ಪೆಕ್ಟರ್, ಅಲ್ಲಿ ಊಟದ ವ್ಯವಸ್ಥೆ ಪ್ರಾರಂಭ ಆಗಿದೆ, ದಯಮಾಡಿ ಅಲ್ಲಿ ಗಮನಿಸಬೇಕು. ಮೊರೆ ಹೋಗ್ತಿದ್ದಾರೆ, ಟಿವಿ ಅಂಪೈರ್ಗೆ ಮೊರೆ ಹೋಗ್ತಿದ್ದಾರೆ ನಿರ್ಣಾಯಕರು. ಅಲ್ಲಿ ತೀರಾ ಕ್ಲೋಸ್ ಕಾಲ್ ಇತ್ತು, ಅಲ್ಲಿ ಕಾಲ್ ನೋಡ್ಬೇಕಾಗಿದೆ. ಥರ್ಡ್ ಅಂಪೈರ್ ಡಿಸಿಷನ್ ಮೊರೆ ಹೋಗ್ಲಿ ಹೋಗ್ತಿದ್ದಾರೆ ಪ್ರಕಾಶ್. ನಿರ್ಣಾಯಕರು. ನಮಗೆ ಸರಿಯಾಗಿ ವ್ಯವಸ್ಥೆ ಕಲ್ಪಿಸಿಲ್ಲ ಅವರು. ಅಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ ನಡೆಸಿದ್ರು. ರನ್ಔಟ್ ಡೈರೆಕ್ಟ್ ಹಿಟ್ ಆಗ್ತಾ ಇದೆ. ರನ್ಔಟ್ಗಾಗಿ ಟಿವಿ ಅಂಪೈರ್ಗೆ, ಥರ್ಡ್ ಅಂಪೈರ್ಗೆ ಮೊರೆ ಹೋಗ್ತಿದ್ದಾರೆ ನಿರ್ಣಾಯಕರು. ವೈಟಿಂಗ್ ಫಾರ್ ದ ಡಿಸಿಷನ್, ಕಾದ್ ನೋಡ್ಬೇಕಾಗಿದೆ. ಖಾಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ದಯಮಾಡಿ, ಈಗಾಗಲೇ ಊಟದ ಕೌಂಟರ್ನ ತೆರೆದಿದೆ, ಬೇಗ ಬೇಗ ಊಟ ಮಾಡ್ಕೊಂಡು ಬರ್ಬೇಕಲ್ವಂತೆ. ಪಾಲಿಕೆ ಎಲ್ಲ ವಾಹನ ಚಾಲಕರಿಗೆ ವಿನಂತಿ, ವಸತಿ ವ್ಯವಸ್ಥೆಗೆ ಅಲಾಟ್ ಮಾಡತಕ್ಕಂತಹ ಎಲ್ಲ ವಾಹನಗಳನ್ನ ವೇದಿಕೆಯ ಎಡಭಾಗದಲ್ಲಿ ತಂದು ನಿಲ್ಲಿಸಬೇಕೆಂದು ವಿನಂತಿ. ರನ್ಔಟ್ ಎಂಬ ತೀರ್ಪು ಬರ್ತಾ ಇದೆ. ಉತ್ತಮವಾದೊಂದು ಕ್ಷೇತ್ರ ರಕ್ಷಣೆ ವಸತಿ ವ್ಯವಸ್ಥೆಗೆ ಅಲಾಟ್ ಮಾಡಿರ್ತಕ್ಕಂತಹ ಎಲ್ಲ ವಾಹನಗಳನ್ನ, ಕಾರುಗಳನ್ನ ವೇದಿಕೆಯ ಎಡಭಾಗದಲ್ಲಿ ತರಬೇಕೆಂದು ವಿನಂತಿ. ಅಲ್ಲಿ ಸಂಜು ಅವರು ಡೈರೆಕ್ಟ್ ಹಿಟ್ ಮಾಡಿದ್ರು. ಅಲ್ಲಿ ರನ್ಔಟ್ ಮುಖಾಂತರವಾಗಿ ಎಲ್ಲ ಸಹಾಯಕ ಕಾರ್ಯಪಾಲಕ ಅಭಿಯಂತರ ವಸತಿ ವ್ಯವಸ್ಥೆಗೆ ಈಗಾಗಲೇ ಹಂಚಿಕೆ ಮಾಡಲಾಗಿದ್ದು, ಆ ಎಲ್ಲ ವಾಹನಗಳನ್ನು ವೇದಿಕೆಯ ಎಡಭಾಗದಲ್ಲಿ ತರಬೇಕೆಂದು ವಿನಂತಿ. ಬ್ಯಾಟ್ಸ್ಮನ್ ವಿಜಯ್ ಕುಮಾರ್ ಹೊಸ ದಾಂಡಿಗ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ ವಿಜಯ್. ಈ ಬಾರಿ ಮೂಲಕ ಸುರಕ್ಷಿತ ಗ್ಯಾಪ್ ಶಾಟ್, ಡೀಪ್ ಮಿಡ್ ವಿಕೆಟ್ ರೂಪದಲ್ಲಿ ವಿಜಯ್ ಕುಮಾರ್ ದಾಳಿಯ ಮುಖಾಂತರವಾಗಿ ಮೊದಲ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ರಾಜೇಶ್ ದಾಣಿಯ ಮುಖಾಂತರವಾಗಿ 4 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಈ ಬಾರಿ ಮತ್ತೆ ಬಿರುಸಿನ ಹೊಡೆತ. ಬಳ್ಳಾರಿ ಅವರು ಬರ್ರಿ. ಮಂಗಳೂರು ಮೇಡಮ್, ಮಂಗಳೂರು ಇಟ್ಕೊಳ್ಳಿ. ಪಾಯಿಂಟ್ ರೂಪದಲ್ಲಿ ಸಾಗ್ತಾ ಇದೆ. ಒಂದು ದೊಡ್ಡ ಹೆಚ್ಚುವರಿಯ ಸೇರ್ಪಡೆ. ಬಳ್ಳಾರಿ ಮಂಗಳೂರು. ಮೇಡಮ್ ಹಿಂದೆ ಇರ್ರಿ. ಮೇಡಮ್ ಮೇಡಮ್ ತುಮಕೂರು ಅವರು ದಯವಿಟ್ಟು ಹಿಂದೆ ಹೋಗಿ, ಹಿಂದೆ ಹೋಗಿ. ಶಿವಮೊಗ್ಗ ಹಿಂದೆ ಹೋಗಿ. ಅಲ್ಲಿ ಮಂಗಳೂರು ಎಲ್ಲ ಹಿಂದೆ ಬಿಡಿ, ಆಡೋರ್ನ ಬಿಟ್ಟು ಹಿಂದೆ ಸರ್ಕೊಳ್ಳಿ. ಮೇಡಮ್ ಹಿಡ್ಕೊಳ್ಳಿ 9 ಜನ. ಮೇಡಮ್ ಆ ಕಡೆ 9 ಜನ ಹಿಡ್ಕೊಳ್ಳಿ. ಮೇಡಮ್ ಸರ್ಕೊಳ್ಳಿ ಹಿಂದೆ. ಸರ್ 9 ಜನ ಬನ್ನಿ ಇಲ್ಲಿ. ಈ ಬಾರಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಓವರ್ ಕೂಡ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡ 2 ಓವರ್ ಬಳಿಕ ತಂಡದ ಒಟ್ಟು ಮೊತ್ತ ಉದಯ್ ಕುಮಾರ್
ಎಲ್ಲಿದ್ದರೂ ಈ ಕೂಡಲೇ ವೇದಿಕೆ ಹತ್ರ ಬರಲು ವಿನಂತಿ. 17-2, 17-2. ಅಲ್ಲಿ 3ನೇ ಓವರ್ಗಾಗಿ ಹೊಸ ಬೌಲರ್ ಶೇಖರ್ ಎಸೆತಗಾರಿಕೆ ವಿಭಾಗದಲ್ಲಿ ತಂಡದ ಮೊತ್ತ 17 ಓಟವನ್ನು ದಾಖಲಿಸ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ ಮಂಗಳೂರು 5 ಅಂಕ, ಬೆಳಗಾವಿ 10 ಅಂಕ. ಅಲ್ಲಿ ಪಂದ್ಯಾಟವನ್ನು ಬೇಗ ಮುಂದುವರಿಸಿ. ಮಾರ್ಕರ್ ರವಿ ಎಲ್ಲಿದ್ರಲ್ಲಿ ಕಬಡ್ಡಿ ಅಂಕಣದ ಹತ್ರ ಬಾರಮ್ಮ. ಮೂರ್ತಿ ವಾಟ್ರೋಡಿ ಬೋನಸ್ ಬಾಕು 2 ಲೈನ್ ಹಾಕೋದು. ಧಾರವಾಡ ವರ್ಸಸ್ ದಾವಣಗೆರೆ 2 ಕಬಡ್ಡಿ ತಂಡಗಳ ಅಂಕಣಕ್ಕೆ ಬರಬೇಕು. ಎರಡನೆಯ ಕರೆ ಬಸವಣ್ಣ ಸರ್. ಖಾಲಿ ಇರುವ ಎಲ್ಲ ಕ್ರೀಡಾಪಟುಗಳು ದಯಮಾಡಿ ಈಗಾಗಲೇ ಊಟದ ಕೌಂಟರನ್ನು ತೆರೆದಿದೆ. ಆದಷ್ಟು ಬೇಗ ಊಟ ಮಾಡಿ ಮತ್ತೆ ಕ್ರೀಡಾಂಗಣದಲ್ಲಿ ಹಾಜರಿರಲು ಸೂಚಿಸಿದೆ. ಇದು ಅಂತಿಮ ಸೂಚನೆ. ಈಗಾಗಲೇ ಊಟದ ಕೌಂಟರನ್ನು ತೆರೆದಿದ್ದು ದಯಮಾಡಿ ಖಾಲಿ ಇರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಈ ಕೂಡಲೇ ಊಟವನ್ನು ಮುಗಿಸಿ ಮತ್ತೆ ಕ್ರೀಡಾಂಗಣ ಹಾಜರಿರಲು ಸೂಚಿಸಿದೆ. ಬಳ್ಳಾರಿ ಬೆಳಗಾವಿ ಥ್ರೋಬಾಲ್ ಟೀಮ್. ಬಳ್ಳಾರಿ ಬೆಳಗಾವಿ ಗ್ರೌಂಡ್ ನಂಬರ್ 1ಕ್ಕೆ ಹೋಗಿ ಥ್ರೋಬಾಲಿಗೆ ಮಹಿಳೆಯರು. ಮತ್ತೆ ಒಂಟಿ ಓಟ ರೆಡಿ ಇದೆ. ತುಮಕೂರು ಬನ್ನಿ ಅಮ್ಮ, ಶಿವಮೊಗ್ಗ ಬನ್ನಿ. ಇಲ್ಲ ರೆಡಿ ಮಾಡಿ ಅಲ್ಲಿ ಕಳಿಸಿ. ಊಟದ ವ್ಯವಸ್ಥೆಯನ್ನ ಬೆಳಗ್ಗೆ ಉಪಹಾರ ಕಲ್ಪಿಸಿರ್ತಕ್ಕಂಥ ಸ್ಥಳದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಸೋತ್ರಲ್ಲ ಬೆಂಗಳೂರರ ಇವರು ಬೆಂಗಳೂರು ಗ್ರೇಟರ್ ಬೆಂಗಳೂರು ಊಟದ ವ್ಯವಸ್ಥೆಯನ್ನ ಕೆಇಬಿ ಭವನದಲ್ಲಿ ಕಲ್ಪಿಸಲಾಗಿದೆ. ಹಲೋ ನೋಡಿ ಇಲ್ಲಿ ಮಂಗಳೂರು ಬೆಳಗಾವಿ ಯಾರು? ಬೆಳಗಾವಿ ಮಹಿಳೆಯರು ಮೇಡಮ್ ಥ್ರೋಬಾಲಿಗೆ ಬನ್ನಿ. ಬಳ್ಳಾರಿ ಇಲ್ಲ ಗ್ರೌಂಡಿಗೆ ಬನ್ನಿ ಮೇಡಮ್. ಅಫಿಷಿಯಲ್ಸ್ ಇಲ್ಲಿ ಅಫಿಷಿಯಲ್ಸ್ ಎಲ್ಲೋಗಿರಪ್ಪ? ಥ್ರೋಬಾಲ್ 7-10 ಬೆಳಗಾಂ. ನೀವು ಬರ್ರಿ. ಥ್ರೋಬಾಲ್ ಅಫಿಷಿಯಲ್ ತಮ್ಮ ಇಲ್ಲ ಇಲ್ಲಿ ಕರಿತಿಲ್ಲ ನಿಮ್ಮನ್ನ. ನೀವೇ ನೀವು ಬರ್ರು, ನೀವು ಸ್ಟಾರ್ಟ್ ಮಾಡಿ ಬರ್ರಿ ಇಲ್ಲಿ. ಮತ್ತೆ ವೈಟ್ ಬಾಲ್ ಸೂಚನೆ. ಪ್ರಥಮ ಚಿಕಿತ್ಸೆ ಯಾರ ಹತ್ರ ಇದೆ ದಯಮಾಡಿ. ಬಳ್ಳಾರಿ ಟೀಮ್ ಕರೀಲಿ, ಅಲ್ಲಿದೆ ನೋಡಿ ಬಳ್ಳಾರಿ ಆ ಟೀಮ್. ಫಸ್ಟ್ ಏಡ್ 12-10 ವಸತಿ ವ್ಯವಸ್ಥೆ ಕಲ್ಪಿಸಿರ್ತಕ್ಕಂತಹ ಎಲ್ಲ
12 10 ಈಗಾಗಲೇ ಫೇವರ್ ಆಫ್ ವೇದಿಕೆ ಮಂಗಳೂರು ಎಡಭಾಗದಲ್ಲಿ ಹುಬ್ಳಿ ಧಾರವಾಡ ಅಲ್ರಿ ತರಬೇಕಂತ ತುಮಕೂರು ಟೀಮ್ ಸೂಚಿಸಲಾಗಿತ್ತು. ಇಲ್ಲಿವರೆಗೂ ಕೂಡ ಯಾವುದೇ ವಾಹನಗಳು ಬಂದಿಲ್ಲ. ಜಗದೀಶ್ ಸಂಬಂಧಪಟ್ಟಿರತಕ್ಕಂಥ ಎಡಬಲಿಗಳು ದಯಮಾಡಿ ಅವರಿಗೆ ಸೂಚನೆ ಜಗಣ. ಕೊಡಬೇಕು. ಆಲ್ವರ್ತಿ ಜಗದೀಶ್ ಎಲ್ಲಿದ್ದೀರಿ ವಸತಿ ವ್ಯವಸ್ಥೆಗೆ ನಿಯೋಜಿಸಿರ್ತಕ್ಕಂತಹ ರೇ ಆಲ್ವರ್ತಿ ಕಾರುಗಳನ್ನ ಜಗದೀಶ್ ವೇದಿಕೆ ಎಡಭಾಗಕ್ಕೆ ತಂದು ನಿಲ್ಲಿಸಬೇಕು. ಬರೀ ಅಲ್ಲೇ ನೀವ್ ಯಾಕ್ರಿ ಎಲ್ಲೆಲ್ಲ ಹೋಗ್ತೀರಿ ಕ್ಯಾಪ್ಟನ್ ಮಂಗಳೂರು ಕ್ಯಾಪ್ಟನ್ ಟೈಮ್ ಔಟ್ ಓವರ್. ಅಲ್ಲಿ ಇನ್ನೊಂದು ಟೀಮ್ ತುಮಕೂರು ಕಳಿಸ್ತೀನಿ ರೆಡಿ ಅಲ್ಲಿ ಬಾಲ್ ತಗೊಂಡು ನೀವು 13 ಓವರ್ಗಳ ಬಳಿಕ 13 10 13 10 ಕಳಿಸ್ತಾ ಇದೆ. ಫೇವರ್ ಆಫ್ ಮಂಗಳೂರು 13 10. ಚಂದ್ರ ಚಂದ್ರ ಇವ್ರನ್ನೆಲ್ಲ ಕಳಿಸಿ ಕಡೆ ಕಳಿಸಿ ಕಡೆ ಇವ್ರನ್ನ 25 ಹಲೋ ಸರ ಡಿಪಾರ್ಟ್ಮೆಂಟ್ನವರು, ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರು ಎಲ್ಲಿದ್ರಿ? ಕೂಡಲೇ ವೇದಿಕೆಯ ಮುಂಭಾಗದಲ್ಲಿ ಒಬ್ಬರಿಗೆ ಪ್ರಥಮ ಚಿಕಿತ್ಸೆ ಅಗತ್ಯತೆ ಇದೆ, ದಯಮಾಡಿ ಬರಬೇಕು. ಅಲ್ಲಿ 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 25. ಗೆಲುವಿಗಾಗಿ 12 ಸತ 24 ರನ್ನಿನ ಅವಶ್ಯಕತೆ. ಅಲ್ಲಿ ಮುಂದಿನ ಪಂದ್ಯಾಟ ದಾವಣಗೆರೆ ಎ ಮಹಾನಗರ ಪಾಲಿಕೆ ಕ್ರಿಕೆಟ್ ತಂಡ, ಅದೇ ರೀತಿಯಾಗಿ ಬೆಳಗಾವಿ ಕ್ರಿಕೆಟ್ ತಂಡ. ಎರಡು ತಂಡಗಳು ರೆಡಿ. ಎಲ್ಲ ಗಳಿಗೆ ನಿಯೋಜಿಸಿರ್ತಕ್ಕಂತಹ ವಾಹನ ಚಾಲಕರು ಈ ಕೂಡಲೇ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಅಲ್ಲಿ 18 ಸತಗಳ ಮುಂದೆ 24 ರನ್ನಿನ ಅವಶ್ಯಕತೆ. ಸಾರಿ, ಭದ್ರಾ ವೆಹಿಕಲ್ ಇಲ್ಲಿದೆ, ನಮ್ಮ ಪಾಲಿಕೆ ಭದ್ರಾ ವೆಹಿಕಲ್ ಡ್ರೈವರ್. 3 ಓವರ್ಗಳ ಮುಕ್ತಾಯಕ್ಕೆ ಭದ್ರಾ ವೆಹಿಕಲ್ 25. ಅಲ್ಲಿ ಭದ್ರಾ ವೆಹಿಕಲ್ ಡ್ರೈವರ್ ಈ ಕೂಡಲೇ ವೇದಿಕೆ ಮುಂಭಾಗದಲ್ಲಿ KS ಗೋವಿಂದರಾಜ್ ಅಧ್ಯಕ್ಷರು ಅವ್ರ ಬಳಿ ರಿಪೋರ್ಟ್ ಮಾಡ್ಕೋಬೇಕು. ಕಾಶಿ ಹಲೋ. ಹೈನುಗಾರಿಕೆ ಭಾಗದಲ್ಲಿ ಮೇಡಮ್, 18 ಸತ ಮೇಡಮ್ ಹಿಡ್ಕೊಳ್ಳಿ ಬೇಗ. 24 ರನ್ನಿನ ಅವಶ್ಯಕತೆ. 12 13 ಈ ಬಾರಿ 12. ಚೆಂಡು ಡೀಪ್ ಎಕ್ಸ್ಟ್ರಾ ಮಿಡಿಗಳಲ್ಲಿ ಒಂದು ಹೊಡೆದ ಹೆಚ್ಚುವರಿಯ ಸೇರ್ಪಡೆ ಆಗ್ತಾ ಇದೆ. ಬಳಿಕ ತಂಡದ ಒಟ್ಟು 12 13 ಆರೋಟವನ್ನು ದಾಖಲಿಸಿ ಫೇವರ್ ಆಫ್ ಮಂಗಳೂರು. ಈಗಾಗಲೇ ಸಾಕಷ್ಟು ಬಾರಿ ಸೂಚನೆಗಳನ್ನ ಕೊಡಲಾಗಿತ್ತು. ಮಂಗಳೂರು ಎಡಬಲಿಗಳಿಗೆ ಮಂಗಳೂರು ನಿಯೋಜಿಸಿರ್ತಕ್ಕಂತಹ ಇಲ್ಲಿ ಬನ್ನಿ. ಎಲ್ಲ ವಾಹನಗಳನ್ನ ದಾವಣಗೆರೆ ಟಗಫಾ ಟೀಮ್, ದಾವಣಗೆರೆ ಟೀಮ್ ಇಲ್ಲಿ ಬನ್ನಿ, ವಸತಿ ಈ ಕಡೆ ಬನ್ನಿ. ವ್ಯವಸ್ಥೆಗೆ ಕಲ್ಪಿಸಲಾಗಿದೆ. ಆ ಯಾವ ವಾಹನಗಳು ಕೂಡ ಇಲ್ಲಿಯವರೆಗೆ ಕೂಡ ಬಂದು ರಿಪೋರ್ಟ್ ಮಾಡ್ಕೊಂಡಿಲ್ಲ. 14 13 12 ಅಲ್ಲ 14 12 ಅಲ್ಲಿ ಮುಂದಿನ Last 2 minutes. ದಾವಣಗೆರೆ ಎ ಕ್ರಿಕೆಟ್ ತಂಡ, ಅದೇ ರೀತಿಯಾಗಿ ಬೆಳಗಾವಿ ಕ್ರಿಕೆಟ್ ಪಾಲಿಕೆ ತಂಡಗಳು ಎಲ್ಲ ready ಇರ್ಬೇಕು. 13 14 ಫೇವರ್ ಆಫ್ ಮಂಗಳೂರು. ನಮಗೆ ನಿಯೋಜಿಸಿರ್ತಕ್ಕಂತಹ ವಾಹನ ಚಾಲಕರಿಗೆ ಕರೆ ಮಾಡಿ ಆ ಎಲ್ಲ ವಾಹನ ಚಾಲಕರು ವೇದಿಕೆ ಎಡಭಾಗದಲ್ಲಿ ಕಾರುಗಳನ್ನು ತಂದು ನಿಲ್ಲಿಸಲಿಕ್ಕೆ ಈ ಕೂಡಲೇ ಸೂಚನೆ ಕೊಡಲು ಮಾನ್ಯ ಆಯುಕ್ತರು ನಿರ್ದೇಶನ ನೀಡಿದ್ದಾರೆ. ಮುಂದಿನ ಪಂದ್ಯ ಹುಬ್ಳಿ ಧಾರವಾಡ ವರ್ಸಸ್ ಸಚಿನ್ ದಾವಣಗೆರೆ. ಎಡಬಲಿ ಅವರು, ಪ್ಲೇಸ್ ಗೆಟ್ ರೆಡಿ. ಸಚಿನ್ ಎಡಬಲಿ, ಶ್ರುತಿ ಎಡಬಲಿ ಅವರು, ಪ್ರೀತಮ್ ಎಡಬಲಿ ಅವರು, ಹುಬ್ಳಿ ಧಾರವಾಡ. ಓಕೆ, ದಾವಣಗೆರೆ ರವಿ ಅವರು ಎಡಬಲಿ, ರುದ್ರಪ್ಪ ಅವರು ಎಡಬಲಿ. ಅಂತಿಮವಾಗಿ 4 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಈ 4 ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 31 ಓಟವನ್ನು ದಾಖಲಿಸ್ತಾ ಇದೆ. ತಂಡದ ಮೊತ್ತ 30. ಅಣ್ಣ ಮಧ್ಯದಲ್ಲಿ ಬರಬೇಡಿ, ಓವರ್ ಆದ್ಮೇಲೆ ಬನ್ನಿ. ವೀರೇಶ್ ಓವರ್ 40 ಡ್ರಿಂಕ್ಸ್ ಬ್ರೇಕ್ ಇರ್ತದೆ, ಆ ಒಂದು ಸಮಯದಲ್ಲಿ ಎಸ್ ಸಿ ಬರ್ಬೇಕು. ಡ್ರೈವರ್ ವೀರೇಶ್ ಲಾಸ್ಟ್ ಮಿನಿಟ್ಸ್, ಕೊನೆ 1 ನಿಮಿಷ. ಸ್ಕೋರ್ ಬಂದು ರಿಪೋರ್ಟ್ ಮಾಡ್ಕೋಬೇಕು. 14 14 ಮೇಡಮ್ ತುಮಕೂರು 15 14 ಅಲ್ಲಿ ಕಾಯ್ತಾ ಇದ್ದಾರೆ. 15 15 ತುಮಕೂರು ಟೀಮ್ ಥ್ರೋ ಬಾಲ್ ಕ್ಯಾಪ್ಟನ್ ಹೋಗಿ 15 ಮೇಡಮ್ ತುಮಕೂರು ಟೀಮ್ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು, ಥ್ರೋ ಬಾಲ್ ಹೋಗಿ ಅಲ್ಲಿ ಯಾರಿದ್ದೀರಿ? ಚೆಂಡು ಬೆರೆಸಿರ ಆಡಳಿತ ಲಾಂಗ್ ಆಫ್ ರೂಪದಲ್ಲಿ ಸಾಗ್ತಾ ಇದೆ. ಕೇವಲ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, ಅದರಲ್ಲಿ ತಂಡದ ಒಟ್ಟು ಮೊತ್ತ 32 ಓಟವನ್ನು ದಾಖಲಿಸ್ತಾ ಇದೆ. ಹದಿನಾಲ್ಕು ಎಸೆತ 17 ರನ್ನಿನ ಅವಶ್ಯಕತೆ ಜಯಕ್ಕಾಗಿ. ಮಾತೆ ಬೀಸುವಂತ ಪ್ರಯತ್ನ ತನ್ಮೂಲಕ ಕಾಶಿ ಅವರ ಸುರಕ್ಷಿತ ಕೈ ಸೇರ್ತಾ ಇದೆ. ಅಲ್ಲಿ ಮತ್ತೊಂದು ಯಶಸ್ಸನ್ನು ಕಾಶಿ ಪಡ್ಕೊಳ್ತಿದ್ದಾರೆ ಈ ಬಾರಿ. ಹದಿನಾರು 15 ಮಂಗಳೂರು.
ದಾವಣಗೆರೆ ಹಲೋ ಅಂತಿಮ ಕರೆ ದಾವಣಗೆರೆ ವರ್ಸಸ್ ಹುಬ್ಳಿ ಬರೀ ಬೇಗ ಹೊಸ ದಾಂಡಿಗ ಮಧು ಅಂಕಣದ ಒಳ ಪ್ರವೇಶವನ್ನು ಮೇಡಮ್ ಕೈಗೊಳ್ತಿದ್ದಾರೆ. ತುಮಕೂರು ಹುಬ್ಳಿ ಬೇಗ ಸೌಂಡ್ ಏ ಬರ್ತಿದೆ. ಅವ್ರಿಗೆ ಹೇಳು ಬರ್ತಿದೆ. ತುಮಕೂರ್ಗೆ ಬಂತು ಬಂತು ಬಂತು. ಬನ್ನಿ ಬೇಗ ಬನ್ನಿ ಈ ಬಾರಿ ಎಸೆದ ಚೆಂಡು ಬನ್ನಿ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಒಂದು ಹೊಡೆದ ಬೇಗ ಬನ್ನಿ, ಬೇಗ ಬನ್ನಿ. ಆಗ್ತಾ ಇದೆ. ಆ ಬಳಿಕ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಮುಕ್ತಾಯ ಕಂಡ 4 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 33 ಆಟವನ್ನು ದಾಖಲಿಸ್ತಾ ಇದೆ. ಅಲ್ಲಿ ಗೆಲುವಿಗಾಗಿ 12 ಎಸೆತಗಳ ಮುಂದೆ 16 ರನ್ನಿನ ಅವಶ್ಯಕತೆ. 12ಕ್ಕೆ 16. 12 balls 16 runs required. 12 ಎಸೆತ 16 ಔಟ್ಗಳು ಬರಬೇಕಾಗಿದೆ. ಸರ್ ಬೇಗ ಬನ್ನಿ, ಗ್ರೌಂಡ್ ಖಾಲಿ ಇದೆ, ಬೇಗ ಬನ್ನಿ. ದಾವಣಗೆರೆ ಹುಬ್ಳಿ ಧಾರವಾಡ ವರ್ಸಸ್ ದಾವಣಗೆರೆ. ಇದಾದಂತ ಮುಂದಿನ ಪಂದ್ಯ ಶಿವಮೊಗ್ಗ ವರ್ಸಸ್ ಕಲಬುರಗಿ. ಮುಂದಿನ ಪಂದ್ಯ ಕಲಬುರಗಿ. ಹಾ ಓಕೆ ಸರ್, ಮುಂದಿನ ನೆಕ್ಸ್ಟ್ ಮ್ಯಾಚ್ ಆಟ ಆಡ್ಕೊಂಡು ಅಲ್ಲ ಸರ್, ಊಟ ಮಾಡಿ ಆಡೋದು ಅಲ್ಲ, ಇವಾಗಲೇ ಚೆನ್ನಾಗಿ ಎನರ್ಜಿ ಇರುತ್ತೆ ನೋಡ್ರಿ. ಊಟ ಆಗಿದ್ಮೇಲೆ ಎನರ್ಜಿ ಆಡೋಕ್ಕಾಗಲ್ಲ. ಹಂಗಾಗಿ ನಿಮಗೆ ಹೇಳ್ತಾ ಇರೋದು, ಓಕೆನಾ? ಆಟ ಆಡಿಬಿಟ್ಟು ಆಮೇಲೆ ಊಟಕ್ಕೆ ಹೋಗ್ಬಿಡ್ರಿ. ಮಹಾರಾಪ ಹಲೋ ಹಲೋ ಮಹಾನಗರ ಪಾಲಿಕೆ ಅಧ್ಯಕ್ಷರಾದಂತ ರವೀಂದ್ರ ಸರ್ ಅವರು ವಿನಂತಿ. ಮಹಾನಗರ ಪಾಲಿಕೆಯ ನೌಕರ ಸಂಘದ ಅಧ್ಯಕ್ಷರಾದಂತಹ ಗೋವಿಂದಪ್ಪ ಸರ್ ಅವರು ಕಬಡ್ಡಿ ಅಂಕಣ ಅಂತ ಬರಬೇಕಾಗಿ ವಿನಂತಿ. ಅಲ್ಲಿ ಪಂದ್ಯಾಟವನ್ನು ಬೇಗ ಮುಂದುವರಿಸಬೇಕಾಗಿದೆ. ಅಲ್ಲಿ ಮತ್ತೋರ್ವ ಹೊಸ ದಾಂಡಿಗ ಮಂಜು ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ತಂಡದ ಮೊತ್ತ 34ರಲ್ಲಿ ಸ್ಥಗಿತವನ್ನು ಕಂಡುಕೊಂಡ್ರೆ ಅಲ್ಲಿ ಗೆಲುವಿಗಾಗಿ 15 ರನ್ನಿನ ಅವಶ್ಯಕತೆ. ಒಂಬತ್ತು ಎಸೆತ 15 ರನ್ನಿನ ಅವಶ್ಯಕತೆ ಜಯಕ್ಕಾಗಿ. ಮುಂದಿನ 5ನೇ ತಂಡ ಮೈಸೂರು ವರ್ಸಸ್ ಮಂಗಳೂರು. ಇವರು ದಯವಿಟ್ಟು ಊಟ ಮಾಡ್ಕೊಂಡ್ ಬಂದ್ಬಿಡ್ರಿ. ಆಮೇಲೆ ವಿಜಯಪುರ ಬಳ್ಳಾರಿ, ಮೈಸೂರು ಮಂಗಳೂರು. 9ಕ್ಕೆ 15. ಇವರು ಬಂದ್ಬಿಡಿ ಬೇಗ. ಈ ಬಾರಿ ಎಸೆದ ಚೆಂಡು ತನ್ಮೂಲಕ ಒಂದೋಟದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 35 ಓಟವನ್ನು ದಾಖಲಿಸಿದ್ರೆ ಅಲ್ಲಿ 8 ಚೆಂಡುಗಳ ಮುಂದೆ 14 ರನ್ನಿನ ಅವಶ್ಯಕತೆ. ಅಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ಬೆಳಗಾವಿ ಮಹಾಪಾಲಿಕೆ ಕ್ರಿಕೆಟ್ ತಂಡ, ದಾವಣಗೆರೆ ಎ ಕ್ರಿಕೆಟ್ ತಂಡಗಳು ರೆಡಿ ಇರಬೇಕು. ಮೈಸೂರು, ಮಂಗಳೂರು, ವಿಜಯಪುರ, ಬಳ್ಳಾರಿ. ಸೊ ಈ 4 ತಂಡಗಳು ಊಟ ಮಾಡ್ಕೊಂಡ್ ಬಂದ್ಬಿಡಿ ಬೇಗ. ಈ ಬಾರಿ ಮತ್ತೆ ಡಾಟ್ ಬಾಲ್ ಕ್ಯಾಚ್ ಔಟ್ ಮುಖಾಂತರವಾಗಿ ಮತ್ತೆ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ ಬಿಬಿಎಂಪಿ ತಂಡ. ಅಲ್ಲಿ ಎರಡು ತಂಡಗಳು ಶೇಖರ್ ಮಾಡಿ. ಯಶಸ್ಸನ್ನು ದಾಖಲಿಸಿಕೊಳ್ತಿದ್ದಾರೆ. ಈ ಬಾರಿ 7 ಎಸೆತ 14 ರನ್ನಿನ ಅವಶ್ಯಕತೆ ಜಯಕ್ಕಾಗಿ. ದಯಮಾಡಿ ಮಾನ್ಯ ಆಯುಕ್ತರು ಮೇಡಮ್ ರೇಣುಕಾ ಮೇಡಮ್ ದಯಮಾಡಿ ಇಲ್ಲಿ ವೇದಿಕೆ ಎಡಭಾಗದಲ್ಲಿ ಇರ್ತಕ್ಕಂಥ ಕಬಡ್ಡಿ ಪಂದ್ಯದ ದಯಮಾಡಿ ಮೇಡಮ್ ಬರಬೇಕು ದಯಮಾಡಿ. ಈಗಾಗಲೇ ದಾವಣಗೆರೆ ಹಾಗೂ ಹಣಾಹಣಿ ತುಂಬ ಚೆನ್ನಾಗಿದೆ ಸೆಣಸಾಟ. ದಯಮಾಡಿ ನಮ್ಮ ಉದಯ್ ಕುಮಾರ್ ಟಿ ಅವರು ಮೇಡಮ್ ದಯಮಾಡಿ ಕರ್ಕೊಂಬರ್ಬೇಕು.
ಅಂತಿಮ 7 ಚೆಂಡುಗಳ ಮುಂದೆ 14 ರನ್ನಿನ ಅವಶ್ಯಕತೆ ಜಯಕ್ಕಾಗಿ. ಅಲ್ಲಿ ಶೇಖರ್ ಈ ಓವರ್ನಲ್ಲಿ ಕೇವಲ 2 ಓಟವನ್ನು ಮಾತ್ರ ಬಿಟ್ಕೊಡ್ತಿದ್ದಾರೆ, 2 ವಿಕೆಟ್ ಅನ್ನು ಕಬಳಿಸಿಕೊಳ್ತಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆಯ ಮಾನ್ಯ ಆಯುಕ್ತರಾದಂಥ ಶ್ರೀಮತಿ ರೇಣುಕಾ ಮೇಡಮ್ ಅವರು ದಯಮಾಡಿ ಕಬಡ್ಡಿ ಅಂಕಣದಲ್ಲಿ ದಯಮಾಡಿ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಈ ಬಾರಿ ತಟಿಮುಟಿ ಆಡುವಂತ ಪ್ರಯತ್ನ, ಡಾಟ್ ಬಾಲ್ ಸೇರ್ಪಡೆಯಾಗ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಅಲ್ಲಿ ಆರಂಭಿಕ 5 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 35 ಓಟವನ್ನು ದಾಖಲಿಸ್ತಾ ಇದೆ. ಪ್ರಮುಖ 6 ವಿಕೆಟ್ಗಳ ಪತನವಾಗ್ತಾ ಇದೆ. ಅಲ್ಲಿ ಗೆಲುವಿಗಾಗಿ 6 ಎಸೆತ, 14 ರನ್ನಿನ ಅವಶ್ಯಕತೆ. ಅಣ್ಣ ಅಲ್ಲಿ ಸಮಾಲೋಚನೆ ಮಾಡಬೇಡಿ, ಪಂದ್ಯಾಟವನ್ನು ಬೇಗನೆ ಮುಂದುವರಿಸಿ ಆಟಗಾರರು. ಸರ್ ಈ ಕಡೆ ಬನ್ನಿ, ಈ ಕಡೆ. ಸೊ ಈ ಒಂದು ದಾವಣಗೆರೆ ಹಾಗೂ ಹುಬ್ಳಿ ಧಾರವಾಡ ನಡೆಯುವ ಪಂದ್ಯದಲ್ಲಿ ಕಮಿಷನ್ ಮೇಡಮ್ ಅಂತ ನೌಕರರ ಸಂಘದ ಅಧ್ಯಕ್ಷರಾದಂಥ ಗೋವಿಂದ ಪುಸ್ತರ್ ಅವರು ಹಾಗೂ ಕಬಡ್ಡಿ ತರಬೇತರಾದಂತಹ ಶ್ರೀಧರ್ ಸರ್ ಅವರು. ಸೊ ಈಗ ಒಂದು ತಂಡವನ್ನು ಶುಭ ಕೋರಬೇಕಾಗಿ ತಮ್ಮಲ್ಲಿ ವಿನಂತಿ. ಅಲ್ಲಿ ಮತ್ತೆ ಕಾಶಿ ಹೆಸರುಗಾರಿಕೆ ಭಾಗದಲ್ಲಿ 6 ಎಸೆತಗಳ ಮುಂದೆ 14 ರನ್ನಿನ ಅವಶ್ಯಕತೆ ಜಯಕ್ಕಾಗಿ. ತಂಡದ ಮೊತ್ತ 35ರಲ್ಲೇ ಸ್ಥಗಿತವಾಗ್ತಾ ಇದೆ. ಆರಂಭಿಕ ಎಸೆತ ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಂಡ್ರು, ತನ್ಮೂಲಕ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡುಬರ್ತಾ ಇದೆ. ಕೇವಲ 1 ಓಟವನ್ನು ಮಾತ್ರ ಬಿಟ್ಕೊಟ್ರು. ಈ ಬಾರಿ ಸೋಮು ಸ್ಟ್ರೈಕ್ ರೂಪದಲ್ಲಿ ಬೀಸುವಂತ ಪ್ರಯತ್ನ ಮಾಡಿದ್ರು. ಡೀಪ್ ಫೈನ್ ಲೆಗ್ ರೂಪದಲ್ಲಿ ಸಾಗ್ತಾ ಇದೆ, ಬೌಂಡ್ರಿ ಆಗುವ ಸಾಧ್ಯತೆ, ತನ್ಮೂಲಕ ಉತ್ತಮದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಸಾಧ್ಯತೆಯೂ ಕೂಡ ಅಲ್ಲಿ ರನ್ ಔಟ್ ಆಗ್ತಾ ಇದೆ. ಮತ್ತೆ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ ಈ ಬಾರಿ. ಈ ಒಂದು 2 ತಂಡಕ್ಕೆ ಶುಭಾರಿಸಿದಂತಹ ರೇಣುಕಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈ ಬಾರಿ ಎಸೆತ ಚೆಂಡು ಪಾಯಿಂಟ್ ರೂಪದಲ್ಲಿ ಸಾಗ್ತಾ ಇದೆ. 1ರ ಬದಲು 2ನೇ ಓಟಕ್ಕೆ ಯತ್ನ, ತನ್ಮೂಲಕ ರನ್ ಔಟ್. 2ನೇ ರನ್ ಕದಿಯುವಂತ ಪ್ರಯತ್ನದಲ್ಲಿ ರನ್ ಔಟ್ ಆಗ್ತಿದ್ದಾರೆ. ಆ ಬಳಿಕ ಮತ್ತೆ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ ಬಿಬಿಎಂಪಿ ತಂಡ. ತಂಡದ ಮೊತ್ತ 38. ಗೆಲುವಿಗಾಗಿ 11 ರನ್ನಿನ ಅವಶ್ಯಕತೆ ಇನ್ನುಳಿದಂತಹ 2 ಎಸೆತಗಳ ಮುಂದೆ. One to 7 get in players. 1 to 7 get in. Extra play ಕೂತ್ಕೊಂಡು ಬಿಡಿ.
ಎಕ್ಸ್ಕ್ಯೂಸ್ ಮೀ, ಯಾವ ಊರು? ದಾವಣಗೆರೆ. ಓ ಅದೇ ಮಿರ್ಚಿ ಮಂಡಕ್ಕಿ ಬೆಣ್ಣೆ ದೋಸೆ ಊರು. ಅಷ್ಟೇನಾ ನಿಮಗೆ ಗೊತ್ತಿರೋದು? ಮತ್ತೇನು ಸ್ಪೆಷಲ್? ಹುಡುಗಿರ ಬಗ್ಗೆ ಹೇಳೋ, ಹುಡುಗಿರಿಂದ ಬೀಳೋ ಹುಡುಗರ ಬಗ್ಗೆ ಹೇಳೋ, ಆಳಿರೋರ ಬಗ್ಗೆ ಹೇಳೋ, ಮುಂದೆ ಆಳೋರ ಬಗ್ಗೆ ಹೇಳೋ, ಜಾಗದ ಬಗ್ಗೆ ಹೇಳೋ ಅಥವಾ ಜನದ ಬಗ್ಗೆ ಹೇಳೋ? ಭಾಳನೇ ಸ್ಪೆಷಲ್ ಇರೋ ಥರ ಇದೆ. ಬೇಡ ಬಿಡಿ, ನಂಗೆ ಟೈಮ್ ಇಲ್ಲ. ಅಯ್ಯೋ ಬನ್ರಿ ನಮ್ಮೂರ್ದವ್ರು. ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಆ 2 ಚೆಂಡುಗಳ ಮುಖಾಂತರವಾಗಿ 11 ರನ್ನಿನ ಗಳಿಕೆಯನ್ನು ಕಂಡುಕೊಳ್ಬೇಕಾಗಿದೆ. ಎರಡು ಎಸೆತ 11 ರನ್ನಿನ ಅವಶ್ಯಕತೆಯಲ್ಲಿ ಭರ್ಜರಿ 2 ಸಿಕ್ಸರ್ಗಳು ದಾಖಲಾಗಬೇಕಾಗಿದೆ BBMP ತಂಡಕ್ಕೆ. ಅಲ್ಲಿ ವಿಜಯಪುರ ತಂಡ ಗೆಲುವಿಗಾಗಿ 2 ಡಾಟ್ ಬಾಲ್ಗಳಷ್ಟೇ ಬರಬೇಕಾಗಿದೆ. ಅಲ್ಲಿ ಬೆಳಗಾವಿ ತಂಡ ಡಗೌಟ್ಗೆ ಬನ್ನಿ. ಅಲ್ಲಿ BBMP ಹಾಗೂ ವಿಜಯಪುರ ಡಗೌಟ್ ಕ್ಲಿಯರ್ ಮಾಡಿ. ಮುಂದಿನ ಪಂದ್ಯ